ಏನಮ್ಮ ಹೇಳ್ತಿದ್ಯಾ? ತುಂಬಾ ಭಯ ಆಗ್ತಿದೆ ಅಂಕಲ್. ಅಣ್ಣ ಬೇರೆ ಊರಲ್ಲಿಲ್ಲ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಅಂಕಲ್, ನೀವೇನಾದ್ರೂ ಮಾಡ್ಬೇಕು. ಪ್ಲೀಸ್ ಬನ್ನಿ. ಆಯ್ತಮ್ಮ, ನೀನು ಗಾಬರಿ ಮಾಡ್ಕೋಬೇಡ, ನಾವು ಬರ್ತೀವಿ. ಪ್ಲೀಸ್ ಪ್ಲೀಸ್ ಬೇಗ ಬಂದ್ಬಿಡಿ ಅಂಕಲ್. ಯಾರು ನನಗೆ ತಾಳಿ ಕಟ್ಟಕ್ ಧೈರ್ಯ ಮಾಡ್ತಾವ್? ಯಾರವನು? ರೀ, ನೀವಾದ್ರೂ ಸ್ವಲ್ಪ ಹೇಳ್ರಿ. ಮಗಳೇ, ಕೋಪದಲ್ಲಿ ಗೆಲುವಿಲ್ಲ, ಮಮತೆಯಲ್ಲಿ ಸೋಲಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಹೆಣ್ಣಿಗೆ ಮುಖ್ಯವಾಗಿ ತಾಳ್ಮೆ ಅನ್ನೋದು ಇರ್ಬೇಕಮ್ಮ. ಹೆಣ್ಣಿನ ಕುತ್ತಿಗೆಗೆ ತಾಳಿ ಅನ್ನೋದು ಬಿದ್ಮೇಲೆ ಅಲ್ವೇನಪ್ಪ ತಾಳ್ಮೆ ಅನ್ನೋದು ಬರೋದು. ಅನಿತಾ, ನೀನ್ ಮನಸ್ ಮಾಡಿದ್ರೆ ಆ ತಾಳಿ ಬೀಳೋದ್ ಎಷ್ಟೊತ್ ಹೇಳು? 2 ಸಲ ತಪ್ಪೋಯ್ತಲ್ಲಮ್ಮ. 1 ಸಲ ಅವಳು ಬಂದ್ ತಪ್ಸಿದ್ಲು, ಇನ್ನೊಂದ್ಸಲ ಆ ರಾಘವೇಂದ್ರ ನನಗೆ ಅವಮಾನ ಮಾಡಿ ಎದ್ದೋಗ್ಬಿಟ್ನಲ್ಲ. ಅನಿತಾ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡೋರ್ ಸುಮ್ನೆ ಹೇಳಿಲ್ಲ ಕಣೆ. ಆಗಿರೋದನ್ನೇ ಯೋಚನೆ ಮಾಡ್ತಾ ಇನ್ನು ಎಷ್ಟು ದಿನ ನಿನ್ ಜೀವನನ ಹಾಳು ಮಾಡ್ಕೋತೀಯಮ್ಮ? ಚಿಂತೆ ಮಾಡೋದ್ರಿಂದ ಫಲ ಇಲ್ದೇ ಇರ್ಬೋದು ಅಮ್ಮ. ಹಾಗಂತೇಳಿ ಕಳ್ಕೊಂಡಿರೋದ್ನ ಮರ್ತು ಮುಂದೆ ಹೋಗೋದಕ್ಕಾಗಲ್ಲ ಅಲ್ವಾಪ? ಪುಟ್ಟ, ಒಂದೊಂದ್ಸಲ ದೇವ್ರು ಯಾವ್ದೋ ಒಂದನ್ನ ತಪ್ಸಿದಾನೆ ಅಂದ್ರೆ ಮುಂದೆ ನಿನಗೆ ಅದಕ್ಕಿಂತ ಒಳ್ಳೇದನ್ನ ಕೊಡೋದಕ್ಕೆ ಅಂತಾನೆ ಅನ್ಕೋ. ಅಪ್ಪ, ಇವಾಗ ನಾನ್ ಜೀವಂತವಾಗಿ ಬದುಕಿದೀನಿ ಅಂದ್ರೆ ಅದು ಅವನ್ ಮೇಲ್ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಅವನ್ ಕುಟುಂಬದ ನೆಮ್ಮದಿನ ಹಾಳು ಮಾಡಿ ನಾನ್ ಅನ್ಭವಿಸ್ತಿರೋ ನೋವ್ನ ಅವನು ಅನ್ಭವಿಸೋಗ್ ಮಾಡೋದಕ್ಕೋಸ್ಕರ ಅಲ್ವೇ? ನೀನು ನಿಮ್ ಅಣ್ಣನ್ ಜೀವನದ ಬಗ್ಗೆನ ಸ್ವಲ್ಪ ಯೋಚನೆ ಮಾಡೆ. ಅವನ್ ಜೀವನದಲ್ಲಿ ಚೆನ್ನಾಗಿರ್ಬೇಕಲ್ವೇನೆ? ಆ ರಾಘವೇಂದ್ರ ನಮ್ಮನೆಗೆ ಬಂದು ನಮ್ಗೆ ವಾರ್ನ್ ಮಾಡಿ ಹೋಗೋ ಅಷ್ಟು ಬೆಳ್ದಿದಾನೆ ಅಂದ್ರೆ ನಾವ್ ಸುಮ್ನೆ ಇರ್ಬೇಕಾ? ಅವನ್ ತಂಗಿ ನಮ್ಮ ಅಣ್ಣನ್ ಜೊತೆ ಚೆನ್ನಾಗಿರ್ಬೇಕಾ ಅಮ್ಮ? ಅವ್ನು ಹೀಗ್ ಬದ್ಲಾಗಿರೋದಕ್ಕೆ ಅಲ್ವೇನಮ್ಮ ನಾವ್ ಹೀಗ್ ಹೇಳ್ತಾ ಇರೋದು. ಈ ವಿಷಯದಲ್ಲಿ ನಾವು ದುಡ್ಕೋದ್ ಬೇಡ. ಮಿಥುನ್ ಅವನ್ ಹೆಂಡತಿ ಜೊತೆ ಸಂಸಾರ ಶುರು ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕಲಿ ಬಿಡು. ಇಲ್ಲ, ರಾಘವೇಂದ್ರನ್ ಲೈಫಲ್ಲಿ ಪಾಠ ಕಲ್ಸ್ಬೇಕು, ಅವನ್ ನೆಮ್ಮದಿನ ಹಾಳು ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಅವನು ವೀಕ್ನೆಸ್ ಪಲ್ಲವಿ ಮಾತ್ರ. ಅವಳು ಎಲ್ಲಿವರೆಗೂ ಅಣ್ಣನಿಂದ ದೂರ ಇರ್ತಾಳೋ ಅಲ್ಲಿವರೆಗೂ ಆ ರಾಘವೇಂದ್ರ ನಮ್ ಕಂಟ್ರೋಲ್ ಅಲ್ಲಿ ಇರ್ತಾನೆ. ನೀವ್ ಹೇಳ್ದಾಗೆ ಅವಳ ಸಂಸಾರ ಶುರು ಆಗೋದ್ರೆ ಎಲ್ಲದು ನಮ್ ಕೈ ತಪ್ಪ ಹೋಗುತ್ತೆ. ಸೊ ಯಾವ್ದೇ ಕಾರಣಕ್ಕೂ ಅವರಿಬ್ರು ಸಂಸಾರ ಶುರು ಆಗ್ಬಾರ್ದು. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ವಾವ್ ಅಕ್ಕ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯೆ. ನಂದೇ ದೃಷ್ಟಿ ತಾಕಂಗಿದೆ. ಡೇ, ಕಣ್ಣಾಕ್ಬೇಡ, ಸುಮ್ನೆ ರೇ, ನನ್ ಮಗಲ್ಗೆ ದೃಷ್ಟಿ ಆಗುತ್ತೆ. ಅಮ್ಮ, ನನಗೇನೋ ಹೇಳ್ದೆ ಸರಿ, ಆದ್ರೆ ಭಾವ ದೃಷ್ಟಿ ಆಗ್ತಾರಲ್ಲ ಅವ್ರಿಗೇನ್ ಹೇಳ್ತೀಯಾ? ತರ್ಲೆ ಸುಮ್ನೆ ರೇ. ಪಲ್ಲವಿ, ಹೋಗಮ್ಮ, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಬಾ. ಪಲ್ಲವಿ, ಪಲ್ಲವಿ ಏನ್ ಮಾಡ್ತಾ ಇದೀಯಾ? ನನ್ ಪಾಲಿನ ದೇವ್ರು ನೀನೇ ಅಲ್ವಾ ಅಣ್ಣ? ಆ ದೇವ್ರು ಎಲ್ಲ ಕಡೆ ಬರೋದಕ್ಕಾಗಲ್ಲ ಅಂತಾನೆ ನಿನ್ನ ಕಳ್ಸ್ಕೊಟ್ಟಿದ್ದಾನೆ. ಅದಕ್ಕೆ ನನ್ಗ ಆ ದೇವ್ರ ಅನುಗ್ರಹಕ್ಕಿಂತ ನಿನ್ನ ಆಶೀರ್ವಾದ ಇದ್ರೆ ಸಾಕು. ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರ್ತೀನಿ. ನಿಜವಾಗ್ಲೂ ನಿನ್ನಂತ ತಂಗಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಪಲ್ಲವಿ. ಇಲ್ಲ ಅಣ್ಣ, ನಾವು ನಿನ್ನ ಅಣ್ಣನಾಗಿ ಪಡೆಯೋದಕ್ಕೆ
ಏಳೇಳು ಜನ್ಮದ ಪುಣ್ಯ ಮಾಡಿ ನಾವು ಕಲ್ಲು ಹೊಡೆದ್ರು ನೀನ್ ನಮಗ್ ಹಣ್ಣನ್ನೇ ಕೊಟ್ಟಿದ್ಯಾ. ಏ ಹುಚ್ಚಿ, ತಂಗಿ ಏನೇ ಅಂದ್ರು ಅಣ್ಣಂಗೆ ಪ್ರೀತಿ ತರಾನೇ ಕಾಣಿಸುತ್ತೆ. ಇವಾಗ ನಿನ್ ಜೀವನದ ಅಮೃತಗಳಿಗೆ ನೋಡ್ ಪಲ್ಲವಿ, ನೀನ್ ಈ ಟೈಮಲ್ಲಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಅಜ್ಜಿ ಹತ್ರ, ದೊಡ್ಡಪ್ಪನ ಹತ್ರ, ಚಿಕ್ಕಮ್ಮನ ಹತ್ರ ಆಶೀರ್ವಾದ ತಗೋ. ಹೌದು, ಸರಿ ಅಣ್ಣ. ಪಲ್ಲವಿ, 100 ಕಾಲ ನೀನು ನಿನ್ ಗಂಡನ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳಮ್ಮ. ಆರ್ತಿಗೊಬ್ಬಳು ಪಲ್ಲವಿ, ಕೀರ್ತಿಗೊಬ್ಬ ಮಿಥುನ್ನ ಹೆತ್ತು ಸಂತೋಷವಾಗಿ ಬಾಳಿ. ನಿನ್ನ ಆಸೆ ಕನಸುಗಳೆಲ್ಲ ನನ್ಸಾಗ್ಲಿ ಮಗಳೇ. ನಿನ್ ಗಂಡನ್ ಜೊತೆ 100 ಕಾಲ ಸಂತೋಷವಾಗಿರು. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ. ಇದೇನ್ ಪುಟ್ಟಿ, ಇಷ್ಟೊತ್ತಿಗೇನೋ ಕುಡಿತಾ ಇದ್ಯಾ? ಬ್ಲ್ಯಾಕ್ ಕಾಫಿ ತಾತ. ಬ್ಲ್ಯಾಕ್ ಕಾಫಿನ? ಅದ್ಯಾಕೆ ಕುಡಿತಾ ಇದ್ಯಾ? ಅದು ನಿದ್ದೆ ಬರ್ಲಿಲ್ಲ ತಾತ. ಹಾಗೆ ಇದು ಹೆಲ್ತ್ ಒಳ್ಳೇದಲ್ವಾ, ಅದಕ್ಕೆ. ಓ, ಒಳ್ಳೆ ಕೆಲಸ. ನೀನು ಇದೇ ತರ ಲೈಫಲ್ಲಿ ಕೂಡ ಒಳ್ಳೊಳ್ಳೆ ನಿರ್ಧಾರ ತಗೊಳ್ತಾ ಇದ್ದೀಯಾ. ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ತಾತ? ಅದೇಮ್ಮ, ಆ ಡ್ರೈವರ್ ಕೆಲ್ಸಕ್ಕೆ ನೇಮಿಸ್ಕೊಂಡಿದ್ಯಲ್ಲ ಆ ವಿಷಯ. ನಿಜವಾಗ್ಲೂ ಆ ರಾಘವೇಂದ್ರನ ಡ್ರೈವರ್ ಕೆಲ್ಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬಾ ಒಳ್ಳೆ ಕೆಲಸ. ಹೌದು ತಾತ, ಆ ವಿಷಯದಲ್ಲಿ ನಾನು ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀನಿ. ಅಂತವನಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಅವ್ನ್ ನನ್ ಕೈ ಕೆಳಗಡೆನೆ ಕೆಲ್ಸ ಮಾಡ್ಕೊಂಡ್ ಬಿದ್ದಿರ್ಬೇಕು. ಹೆಣ್ಣು ಅಂದ್ರೆ ತುಂಬಾ ಕೇವಲವಾಗಿ ತಿಳ್ಕೊಂಡಿದ್ದಾನೆ ಅಲ್ವಾ? ಅವನಿಗೆ ಹೆಣ್ಣು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ಇಲ್ಲ ಪುಟ್ಟಿ, ನೀನು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಅವನ ನಡವಳಿಕೆ ಹೊರಗಡೆ ಇದ್ದಾಗೆ ಅವನ ಒಳಗಡೆ ಇಲ್ಲಮ್ಮ. ನನಗೇನೋ ಆ ಹುಡುಗ ತುಂಬಾ ಒಳ್ಳೆಯವನು ಅನಿಸ್ತಾ ಇದೆ. ಇಲ್ಲ ತಾತ, ಅವನ್ ಬಗ್ಗೆ ಇನ್ನೂ ನಿಮಗ್ ಸರಿಯಾಗಿ ಗೊತ್ತಿಲ್ಲ. ಅವನ್ ಮಾತಿಗೆ ಮರುಳಾಗಿ ನೀವ್ ಈ ರೀತಿ ಹೇಳ್ತಿದ್ದೀರಾ ಅಷ್ಟೇ. ಅವನ್ ಬಗ್ಗೆ ನಿನಗ್ ಗೊತ್ತಾದ್ರೆ ನೀನೇ ಅವನ್ನ ಕೊಂದು ಬಿಡ್ತೀಯ. ಅಷ್ಟು ಕೆಟ್ಟ ಮನಸ್ಥಿತಿ ಇದೆ ಅವನಿಗೆ. ಅವನ್ ನೋಟನೂ ಸರಿಯಿಲ್ಲ, ಅವನ್ ಮನ್ಸು ಸರಿಯಿಲ್ಲ ತಾತ. ಕೆಟ್ಟ ಮನಸ್ಥಿತಿ ಇರೋನ್. ನೀನು ಆನೆ ನೋಡಿದ್ಯಾ? ಅಷ್ಟು ದೈತ್ಯಾಕಾರವಾಗಿದೆ, ನೋಡಿದ್ರೆ ಭಯ ಆಗುತ್ತೆ. ಒಂದು ಪೊಮೇರಿಯನ್ ನಾಯಿನ ಮಾತಾಡ್ಸಕ್ ಹೋಗ್ತೀವಿ, ಆನೆನ ಮುಟ್ಟಿ ಮಾತಾಡ್ಸಕ್ ಹೋಗ್ತೀವ? ಆದ್ರೆ ಅದ್ರ ಜೊತೆ ಪಳಗಿರ್ತಾನಲ್ಲ, ಅವನ ಹತ್ರ ಅದು ಹೇಗಿರುತ್ತೆ? ಅದರ ಮನಸ್ಸು ಈ ಮಕ್ಕಳ ಮನಸ್ಸಿರುತ್ತಲ್ಲ, ಆ ಮುಗ್ಧತೆ ಅದರಲ್ಲಿ ಇರುತ್ತಮ್ಮ. ಹಾಗೆ ಇವನು. ಆದ್ರೆ ಇವನ್ ವಿಷಯದಲ್ಲಿ ಉಲ್ಟಾ ತಾತ. ಇವ್ನ್ ನೋಡೋದಕ್ಕೆ ಮುಗ್ಧನ್ ತರ ಕಾಣಿಸಿದ್ರು ಮನ್ಸಿನ ತುಂಬಾ ಕ್ರೂರತೆನೆ ತುಂಬಿದೆ. ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ನನಗ್ ಗೊತ್ತಾಗ್ದಂಗೆ ಏನೋ ಪ್ಲಾನ್ ಮಾಡಿದ್ದಾರೆ. ಮೊದ್ಲದೇನು ಅಂತ ತಿಳ್ಕೋಬೇಕು. ರೀ, ಏನ್ರಿ ಇದು? ಡ್ರಿಂಕ್ಸ್ ಮಾಡ್ತಾ ಕೂತಿದ್ದೀರಾ? ಇವಾಗ ಇದೆಲ್ಲ ಬೇಕಿತ್ತಾ? ನೋಡುತ್ತಾರ, ಒಂದ್ ಕಡೆ ಮಗಳ ಜೀವನ ಹಿಂಗ ಆಗೋಯ್ತಲ್ಲ ಅಂತ ಬೇಜಾರ್, ಇನ್ನೊಂದ್ ಕಡೆ ನನ್ನ ಮಗನ ಜೀವನ ಸರಿ ಹೋಗ್ತಾ ಇದೆ, ಅವನ್ ಸಂಸಾರ ಶುರು ಆಗ್ತಾ ಇದೆ ಅಂತ ಖುಷಿ. ಅದ್ ಸರಿ ರೀ, ಆದ್ರೆ ಅನಿತಾ ಮಾತಾಡಿದ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಿದೆ. ಮಗನ ಜೀವನದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನಮ್ಗೆ ಇಬ್ರು ಮುಖ್ಯ ತಾನೆ. ಇವಾಗ ಆ ರಾಘವೇಂದ್ರಂಗೆ ಭಯ ಪಟ್ಕೊಂಡು ಇಲ್ಲ ಮಗನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೂ ಅವ್ರ ಸಂಸಾರ ಶುರು ಆಗೋದಕ್ಕೆ ನಾವು ಒಪ್ಪಿ ಅವ್ರಿಬ್ಬರನ್ನು ಪಲ್ಲವಿ ಮನೆಗೆ ಕಳಿಸಾಗಿದೆ. ಇವತ್ತಿಂದ ಅವರಿಬ್ಬರು ಹೊಸ ಜೀವನ ಶುರು ಆಗುತ್ತೆ.
ಆದ್ರೆ ಈ ವಿಷಯ ಅನಿತಂಗ್ ಗೊತ್ತಾದ್ರೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ರೀ. ಗೊತ್ತಾದ್ರೆ ತಾನೇ ತೊಂದ್ರೆ, ಗೊತ್ತಾಗದೇ ಬೇಡ ಬಿಡು. ನೋಡು, ನಮ್ಮ ಮಗಳಂತೂ ಅವಳ ಜೀವನದಲ್ಲಿ ಚೆನ್ನಾಗಿಲ್ಲ. ಹಾಗಂತ ಮಗನ ಜೀವನನೂ ಅದೇ ದಿಕ್ಕಲ್ಲಿ ಸಾಗ್ಲಿ ಅಂತ ಯೋಚನೆ ಮಾಡೋದು ಬೇಡ. ಅವರಿಬ್ರಾದ್ರೂ ನೆಮ್ಮದಿಯಾಗಿರ್ಲಿ. ಸರಿ ರೀ, ಹಾಗಂತ ಜಾಸ್ತಿ ಕುಡಿಬೇಡಿ, ಟೈಮ್ ಆಯ್ತು, ಬೇಗ ಬಂದ್ ಮಲ್ಕೊಳ್ಳಿ. ಹಾ ನಾನ್ ಬರ್ತೀವಿ. ಅಂದ್ರೆ ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೀತಿದ್ಯಾ? ಇಲ್ಲ, ಯಾವ್ದೇ ಕಾರಣಕ್ಕೂ ಅವರಿಬ್ರು ಒಂದಾಗ್ಬಾರ್ದು. ಏನ್ ಮಾಡ್ಲಿ, ಹೇಗ್ ತಪ್ಪಿಸ್ಲಿ? ಎಣ್ಣೆ ಖಾಲಿ ಖಾಲಿ, ಪಲ್ಲವಿ ಜೀವನ ಜಾಲಿ ಜಾಲಿ. ಯಾರಿದು ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇರೋದು? ಇರಿಟೇಟಿಂಗ್ ಪೀಪಲ್ಸ್. ಗೊತ್ತಿಲ್ವಾ ಇವರಿಗೆ? ಹಲೋ ಅಂಕಲ್, ನಾನು ಅನಿತಾ ಮಾತಾಡ್ತಾ ಇರೋದು. ನೀನೇನಮ್ಮ? ಸರಿ, ಏನ್ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯ? ಏನ್ ಸಮಾಚಾರ? ಅಂಕಲ್, ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಅಯ್ಯೋ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆ? ಏನಾಯ್ತು? ಅಂಕಲ್, ಅಪ್ಪ ಮೆಟ್ಲಿ ಮೇಲಿಂದ ಜಾರ್ ಬಿದ್ಬಿಟ್ಟು ಅವ್ರಿಗೆ ತುಂಬಾ ಏಟಾಗಿದೆ. ಏನಮ್ಮ ಹೇಳ್ತಿದ್ಯಾ? ತುಂಬಾ ಭಯ ಆಗ್ತಿದೆ ಅಂಕಲ್. ಅಣ್ಣ ಬೇರೆ ಊರಲ್ಲಿಲ್ಲ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಅಂಕಲ್, ನೀವೇನಾದ್ರೂ ಮಾಡ್ಬೇಕು. ಪ್ಲೀಸ್ ಬನ್ನಿ. ಆಯ್ತಮ್ಮ, ನೀನು ಗಾಬರಿ ಮಾಡ್ಕೋಬೇಡ, ನಾವು ಬರ್ತೀವಿ. ಪ್ಲೀಸ್ ಪ್ಲೀಸ್ ಬೇಗ ಬಂದ್ಬಿಡಿ ಅಂಕಲ್. ದೇವ್ರೆ, ಏನಪ್ಪ ಮಾಡ್ಲಿ ಇವಾಗ? ರಘು, ಮಗಳ, ಯಾಕಮ್ಮ ನಿದ್ದೆ ಮಾಡ್ಲಿಲ್ವಾ? ಇಲ್ಲಪ್ಪ, ಅದಕ್ಕೆ ಹಾಗೆ ವಾಕ್ ಮಾಡೋಣ ಅಂತ ಟೆರೆಸ್ಗೆ ಹೋಗ್ತಿದ್ದೆ. ಅದ್ ಬಿಡಿ, ನೀವೇನಿವತ್ತು ಆರಾಮಾಗಿ ಡ್ರಿಂಕ್ಸ್ ಮಾಡ್ತಿದ್ದೀರಾ? ಖುಷಿಗ ಅಥವಾ ಬೇಜಾರ್ಗ? ಅದು ಇದೊಂಥರ ಬೇಸರದ ಖುಷಿ ಕಣಮ್ಮ. ಇವಾಗ ಎರಡೂ ಆಗಂತದ್ದು ಏನಾಯ್ತಪ್ಪ? ಅದು ಮಗಳೇ, ಹಾಗೇನಮ್ಮ, ಕೆಲವೊಂದ್ಸಲ ಕೆಲವೊಂದು ವಿಷಯನ ಬಾಯ್ ಬಿಟ್ಟು ಹೇಳ್ಕೊಳಕ್ಕೂ ಆಗಲ್ಲ, ಮನ್ಸೊಳಗಡೆನೆ ಇಟ್ಕೊಂಡು ಕೊರ್ಗೋದಕ್ಕೂ ಆಗಲ್ಲ.